ನಮಸ್ಕಾರ, ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ. ಬೆಳಗಾವಿ ಅಧಿವೇಶನ ಹನಿಮೂನ್ ಅಧಿವೇಶನ. ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಅಲ್ಲೇವಡಿ. ಬೆಳಗಾವಿ ಸಿಟಿ ಕಮಿಷನರ್ ಅನುಮತಿ ನಿರಾಕರಣೆ. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಬೆಳಗಾವಿ. ಅವರ ಒಂದು ಇಂಟೆಲಿಜೆನ್ಸ್ ಪ್ರಕಾರ 4 ಲಕ್ಷ ಜನ ವಿದ್ಯಾರ್ಥಿಗಳು ಬರ್ತಾರೆ ಅಂತ ಹೇಳಿ. ಸರ್, ಇಲ್ಲಿ ಸಮಸ್ಯೆ 1-2 ಸಮಸ್ಯೆ ಇಲ್ಲ ಸರ್, ಮಲ್ಟಿಪಲ್ ಇಶ್ಯೂಸ್ ಇದೆ, ಮಲ್ಟಿಪಲ್ ಸಮಸ್ಯೆ ಇದೆ. ಅಷ್ಟು ಸಮಸ್ಯೆಗಳನ್ನ ಸರ್ಕಾರ ಈ ಒಂದು ಸೆಷನ್ ಒಳಗಡೆ ಚರ್ಚೆ ಮಾಡಿ ಅದನ್ನ ಬಗೆಹರಿಸಂತ ಒಂದು ಈ ಸೆಷನ್ ಏನಿಗೆ ನಡೀತಾ ಇದೆ ಸರ್ ಸುವರ್ಣಸೌಧದಲ್ಲಿ. ವಿದ್ಯಾರ್ಥಿಗಳ ಸಮಸ್ಯೆ, ಗಣಪರ ಸಮಸ್ಯೆ, ರೈತರ ಸಮಸ್ಯೆನ ಚರ್ಚೆ ಮಾಡಿ ಮತ್ತೆ ನಾವೆಲ್ಲ ಓಟ್ ಹಾಕಿ ಅವ್ರನ್ನ ಕಳ್ಸಿರುತ್ತಾನೆ ಏನಿಗೆ ಸರ್. ನಮ್ಮ ಸಮಸ್ಯೆಗಳನ್ನ ಬಗೆಹರಿಸಿ ಅಂತ ಹೇಳಿ ಇವ್ರು ಇಷ್ಟ ಬಂದಂಗ ಸುಮ್ನೆ ಏನೋ ಹನಿಮೂನ್ ಸೆಷನ್ ಮಾಡ್ತಾ ಇದಾರೆ. ಇವರು ಹನಿಮೂನ್ ಅಧಿವೇಶನ ಸರ್ ಇದು. ಸುಮ್ನೆ ಬೆಂಗಳೂರಲ್ಲೆಲ್ಲ ಟೈಮ್ ಅಲ್ಲೆಲ್ಲ ಸ್ವಲ್ಪ ಸ್ಟ್ರೆಸ್ ಇರುತ್ತಲ್ಲ, ಅಲ್ಲಿ ವಾತಾವರಣ ಪೊಲ್ಯೂಷನ್ಸ್ ಇದೆ. ಇಲ್ಲಿ ಬೆಳಗಾವಿ ಬಂದ್ರೆ ಆರಾಮಾಗಿ ಬಂದು ಇಲ್ಲಿ ಎಂಜಾಯ್ ಮಾಡ್ಬೋದು ಅನ್ನೋ ಒಂದು ತಲೆಯಲ್ಲಿ ಇಟ್ಕೊಂಡ್ ಬಂದಿರ್ತಾರೆ ಇವ್ರು, ಮೈಂಡ್ ಸೆಟ್ ಮಾಡ್ಕೊಂಡು. ಇದು ಯಾವುದೇ ಕಾರಣಕ್ಕೂ ಅದಂಗ ಆಗ್ಬಾರ್ದು. ಬೆಳಗಾವಿ ಅಧಿವೇಶನದಲ್ಲಿ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನ ಚರ್ಚೆ ಮಾಡಿ ವಿದ್ಯಾರ್ಥಿಗಳ ಸಮಸ್ಯೆ ಏನಿದೆ ಅಷ್ಟು ಸಮಸ್ಯೆಗಳನ್ನ ಬಗೆಹರಿಸಂತ ಜವಾಬ್ದಾರಿ ಸರ್ಕಾರದಲ್ಲಿರೋ ಪ್ರತಿಯೊಬ್ಬ MLA ಇರ್ಬೋದು, ಮಿನಿಸ್ಟರ್ಸ್ ಇರ್ಬೋದು, ಜವಾಬ್ದಾರಿಯುತ ಏನು ಉದ್ಯೋಗಿ ಇದ್ದಾರೆ ಸುವರ್ಣಸೌಧದಲ್ಲಿ. ಇವರು ಕೋಟ್ಯಾಂತರ ರೂಪಾಯಿ ನಮ್ಮ ದುಡ್ಡು, ನಾವೇನ್ ಟ್ಯಾಕ್ಸ್ ಪೇ ಮಾಡ್ತೀವಲ್ಲ, ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ಇವರು ಲೂಟಿ ಮಾಡ್ತಿದ್ದಾರೆ. ಇವರು ದುಂಡು ವೆಚ್ಚ ಮಾಡ್ತಿದ್ದಾರೆ ಇಲ್ಲಿ ಸುವರ್ಣಸೌಧ ಅಂತ ಹೇಳಿ. ನೆಪ ಅಷ್ಟೇ ಇಲ್ಲಿ ಅಧಿವೇಶನ. ಅಲ್ಲಿ ಅಧಿವೇಶನ ಹೋಗೋದಕ್ಕೆ ಯಾರು ಸಾರ್ವಜನಿಕರಿಗೂ ಬಿಡ್ತಾ ಇಲ್ಲ, ಅಂದ್ರೆ ಒಂದು ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ತಾ ಇಲ್ಲ. ಮತ್ತೆ ನಮ್ಮ ಸಮಸ್ಯೆಗಳನ್ನ ಯಾರು ಹೇಳ್ಕೊಬೇಕು ಹೇಳಿ? ನಮ್ಮ ಸಮಸ್ಯೆಗಳನ್ನ ನೀವು ಟೈಮ್ ಟು ಟೈಮ್ ಬಗೆಹರಿಸಿದ್ರೆ ಯಾರು ನೀವು ಪ್ರತಿಭಟನೆ ಮಾಡೋದು ಇಲ್ಲ, ನಿಮ್ಮನ್ನ ಯಾರು ಪ್ರಶ್ನೆನೂ ಮಾಡಲ್ಲ, ನೀವು ಆರಾಮಾಗಿರ್ಬೋದು. ಸರ್ಕಾರ ಬಂದು ಸೇರ್ತಿದ್ರೆ ಸರ್, ಒಂದ್ ವೇಳೆ ಪರ್ಮಿಷನ್ ಕೊಟ್ಟಿದ್ರೆ ಯಾಕಾಗಿ ನಿರಾಕರಣೆ ಮಾಡಿದ್ದಾರೆ ಸರ್? ನಾವು 2,000 ಜನಕ್ಕೆ ಪರ್ಮಿಷನ್ಸ್ ಕೇಳಿದ್ವಿ ಸರ್. 2,000 ಜನಕ್ಕೆ ಬೆಳಗಾವಿ ಅಧಿವೇಶನ ನಡಿಬೇಕಾದ್ರೆ 2,000 ಜನಕ್ಕೆ ಪರ್ಮಿಷನ್ಸ್ ಕೊಡಿ ಅಂತ 2,000 ಜನಕ್ಕೆ ಹೇಳಿದ್ದು. ಅವರ ಒಂದು ಇಂಟೆಲಿಜೆನ್ಸ್ ಪ್ರಕಾರ 4 ಲಕ್ಷ ಜನ ವಿದ್ಯಾರ್ಥಿಗಳು ಬರ್ತಾರೆ ಅಂತ ಹೇಳಿ. ಸರ್, ಇಲ್ಲಿ ಸಮಸ್ಯೆ 1-2 ಸಮಸ್ಯೆ ಇಲ್ಲ ಸರ್, ಮಲ್ಟಿಪಲ್ ಇಶ್ಯೂಸ್ ಇದೆ, ಮಲ್ಟಿಪಲ್ ಸಮಸ್ಯೆ ಇದೆ. ಅಷ್ಟು ಸಮಸ್ಯೆಗಳನ್ನ ಸರ್ಕಾರ ಈ ಒಂದು ಸೆಷನ್ ಒಳಗಡೆ ಚರ್ಚೆ ಮಾಡಿ ಅದನ್ನ ಬಗೆಹರಿಸಂತ ಒಂದು ಈ ಸೆಷನ್ ಏನಿಗೆ ನಡೀತಾ ಇದೆ ಸರ್ ಸುವರ್ಣಸೌಧದಲ್ಲಿ. ವಿದ್ಯಾರ್ಥಿಗಳ ಸಮಸ್ಯೆ, ಗಣಪರ ಸಮಸ್ಯೆ, ರೈತರ ಸಮಸ್ಯೆನ ಚರ್ಚೆ ಮಾಡಿ ಮತ್ತೆ ನಾವೆಲ್ಲ ಓಟ್ ಹಾಕಿ ಅವ್ರನ್ನ ಕಳ್ಸಿರುತ್ತಾನೆ ಏನಿಗೆ ಸರ್. ನಮ್ಮ ಸಮಸ್ಯೆಗಳನ್ನ ಬಗೆಹರಿಸಿ ಅಂತ ಹೇಳಿ ಇವ್ರು ಇಷ್ಟ ಬಂದಂಗ ಸುಮ್ನೆ ಏನೋ ಹನಿಮೂನ್ ಸೆಷನ್ ಮಾಡ್ತಾ ಇದಾರೆ. ಇವರು ಹನಿಮೂನ್ ಅಧಿವೇಶನ ಸರ್ ಇದು. ಸುಮ್ನೆ ಬೆಂಗಳೂರಲ್ಲೆಲ್ಲ ಟೈಮ್ ಅಲ್ಲೆಲ್ಲ ಸ್ವಲ್ಪ ಸ್ಟ್ರೆಸ್ ಇರುತ್ತಲ್ಲ, ಅಲ್ಲಿ ವಾತಾವರಣ ಪೊಲ್ಯೂಷನ್ಸ್ ಇದೆ. ಇಲ್ಲಿ ಬೆಳಗಾವಿ ಬಂದ್ರೆ ಆರಾಮಾಗಿ ಬಂದು ಇಲ್ಲಿ ಎಂಜಾಯ್ ಮಾಡ್ಬೋದು ಅನ್ನೋ ಒಂದು ತಲೆಯಲ್ಲಿ ಇಟ್ಕೊಂಡ್ ಬಂದಿರ್ತಾರೆ ಇವ್ರು, ಮೈಂಡ್ ಸೆಟ್ ಮಾಡ್ಕೊಂಡು. ಇದು ಯಾವುದೇ ಕಾರಣಕ್ಕೂ ಅದಂಗ ಆಗ್ಬಾರ್ದು. ಬೆಳಗಾವಿ ಅಧಿವೇಶನದಲ್ಲಿ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನ ಚರ್ಚೆ ಮಾಡಿ ವಿದ್ಯಾರ್ಥಿಗಳ ಸಮಸ್ಯೆ ಏನಿದೆ ಅಷ್ಟು ಸಮಸ್ಯೆಗಳನ್ನ ಬಗೆಹರಿಸಂತ ಜವಾಬ್ದಾರಿ ಸರ್ಕಾರದಲ್ಲಿರೋ ಪ್ರತಿಯೊಬ್ಬ MLA ಇರ್ಬೋದು, ಮಿನಿಸ್ಟರ್ಸ್ ಇರ್ಬೋದು, ಜವಾಬ್ದಾರಿಯುತ ಏನು ಉದ್ಯೋಗಿ ಇದ್ದಾರೆ ಸುವರ್ಣಸೌಧದಲ್ಲಿ. ಇವರು ಕೋಟ್ಯಾಂತರ ರೂಪಾಯಿ ನಮ್ಮ ದುಡ್ಡು, ನಾವೇನ್ ಟ್ಯಾಕ್ಸ್ ಪೇ ಮಾಡ್ತೀವಲ್ಲ, ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ಇವರು ಲೂಟಿ ಮಾಡ್ತಿದ್ದಾರೆ. ಇವರು ದುಂಡು ವೆಚ್ಚ ಮಾಡ್ತಿದ್ದಾರೆ ಇಲ್ಲಿ ಸುವರ್ಣಸೌಧ ಅಂತ ಹೇಳಿ. ನೆಪ ಅಷ್ಟೇ ಇಲ್ಲಿ ಅಧಿವೇಶನ. ಅಲ್ಲಿ ಅಧಿವೇಶನ ಹೋಗೋದಕ್ಕೆ ಯಾರು ಸಾರ್ವಜನಿಕರಿಗೂ ಬಿಡ್ತಾ ಇಲ್ಲ, ಅಂದ್ರೆ ಒಂದು ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ತಾ ಇಲ್ಲ. ಮತ್ತೆ ನಮ್ಮ ಸಮಸ್ಯೆಗಳನ್ನ ಯಾರು ಹೇಳ್ಕೊಬೇಕು ಹೇಳಿ? ನಮ್ಮ ಸಮಸ್ಯೆಗಳನ್ನ ನೀವು ಟೈಮ್ ಟು ಟೈಮ್ ಬಗೆಹರಿಸಿದ್ರೆ ಯಾರು ನೀವು ಪ್ರತಿಭಟನೆ ಮಾಡೋದು ಇಲ್ಲ, ನಿಮ್ಮನ್ನ ಯಾರು ಪ್ರಶ್ನೆನೂ ಮಾಡಲ್ಲ, ನೀವು ಆರಾಮಾಗಿರ್ಬೋದು. ಸರ್ಕಾರ ಇದು ಅಕ್ಸಾ ಸಂಘಟನೆ ಏನಿದೆ, ಆಲ್ ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ ಅಸೋಸಿಯೇಷನ್, ಅವರ ಮುಖಂಡರ ಕಾಂತ್ ಕುಮಾರ್ ದಿನಾಂಕ 11ಕ್ಕೆ ಇಲ್ಲಿ ಒಂದು ಸ್ಟೂಡೆಂಟ್ಸ್ ಪ್ರತಿಭಟನೆ ಮಾಡಕ್ಕೆ CP ಕಚೇರಿನಲ್ಲಿ ಒಂದು ಅರ್ಜಿ ಕೊಟ್ಟಿದ್ರು. ಆ ಅರ್ಜಿದು ನಾವು ಪರಿಶೀಲನೆ ಮಾಡಿದೀವಿ. ಈ ಸಂಘಟನೆದು ನಾವು ಆಕ್ಟಿವಿಟಿ ಚೆಕ್ ಮಾಡಿದಾಗ ಧಾರವಾಡನಲ್ಲಿ ಇವರು ಒಂದು ಕರೆ ಮಾಡಿದರು. ಅದರಲ್ಲಿ 3-4 ಲಕ್ಷ ಸ್ಟೂಡೆಂಟ್ಸ್ ಸೇರಿದರು. ಆವಾಗ ಸಾಕಷ್ಟು ಪಬ್ಲಿಕ್ಗೆ ತೊಂದರೆ ಉಂಟಾಗಿತ್ತು. ಟ್ರಾಫಿಕ್ ಪ್ರಾಬ್ಲಮ್ ಆಗಲಿ ಮತ್ತು ಪಬ್ಲಿಕ್ ಆರ್ಡರ್ ಆಗಲಿ ಅದಕ್ಕೆ ಧಕ್ಕೆ ಉಂಟಾಗಿತ್ತು. ಆ ವಿಚಾರದಲ್ಲಿ ಅಲ್ಲಿ 2 ಪ್ರಕರಣ ದಾಖಲು ಮಾಡಲಾಗಿದೆ. ಹಾಗೇನೆ ಅವರು ಬಿಜಾಪುರ್ನಲ್ಲಿ ಕೂಡ ಮಾಡಿದ್ದಾರೆ. ಇಲ್ಲಿ ಸೆಷನ್ ನಡೀತಾ ಇದೆ. ಪ್ರತಿದಿನ ಅಲ್ಲಿ ಎಲ್ಲ ಶಾಸಕರು ಇರ್ತಾರೆ, ಶಾಲಾ ಮಕ್ಕಳು ಇರ್ತಾರೆ. ಮತ್ತು ಈಗಾಗಲೇ ಆಲ್ರೆಡಿ ನಾವು ಪ್ರೊಟೆಸ್ಟ್ ಏನೇನು ಜಾಗ ಇದೆ ಅಲ್ಲಿ ಕೊಟ್ಟಿದ್ದೀವಿ. ಮತ್ತು ನಮ್ಗೆ ಏನು ಇಂಟೆಲಿಜೆನ್ಸ್ ಇನ್ಪುಟ್ ಬಂದಿದೆ, ಅದರಿಂದ ಕೂಡ ಇವರ ಕಾರ್ಯಕ್ರಮ ಇವರು ಇಲ್ಲಿ ಪ್ರತಿಭಟನೆ ಮಾಡಿದರೆ ಅದರಿಂದ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ಉಂಟಾಗಬಹುದು ಅಂತ ರಿಪೋರ್ಟ್ ಬಂದಿದೆ. ಅದರ ಆಧಾರದ ಮೇಲೆ ಅವರಿಗೆ ನಾವು ಪರ್ಮಿಷನ್ ನೀಡಿಲ್ಲ. ಅದು ಅವರಿಗೆ ಕಮ್ಯುನಿಕೇಟ್ ಕೂಡ ಮಾಡಿದೀವಿ. ಸೊ ದಿನಾಂಕ 11ರಂದು ಅಕ್ಸಾ ಸಂಘಟನೆಗೆ ಬೆಳಗಾವಿನಲ್ಲಿ ಪ್ರತಿಭಟನೆ ಮಾಡ್ಲಿಕ್ಕೆ ಪರ್ಮಿಷನ್ ಇಲ್ಲ.
ಅವರಿಗೆ ಪ್ರಿವೆಂಟಿವ್ ಅರೆಸ್ಟ್ ಮಾಡ್ಬೇಕಾಗ್ತದೆ, ಅವ್ರ ಮೇಲೆ ಕೇಸ್ ತಗೊಳ್ಬೇಕಾಗ್ತದೆ. ಇದು ಸೆಷನ್ ನಡೀತಾ ಇದೆ. ನಾವು ಇಲ್ಲಿ ಶಾಂತಿ ಸುವ್ಯವಸ್ಥೆ ಕಡ್ಡಾಯವಾಗಿ ಕಾಪಾಡಲೇಬೇಕು. 84 ಸಂಘಟನೆ ಕೊಟ್ಟಿದ್ರಿ. ಅದು ಇಲ್ಲ, ಅದು ನಮ್ದು ಇಂಟೆಲಿಜೆನ್ಸ್ ರಿಪೋರ್ಟ್ ಇರುತ್ತೆ, ನಮ್ದು ಎಲ್ಲ ವಿ ಹ್ಯಾವ್ ಅವರ್ ಓನ್ ವೇ ಆಫ್ ವರ್ಕಿಂಗ್ ಆಫ್ ಕಲೆಕ್ಟಿಂಗ್ ಇಂಟೆಲಿಜೆನ್ಸ್ ಅಂಡ್ ಆಲ್. ಇವರಿಗೆ ಕೊಟ್ಟಿದ್ರೆ ಇಲ್ಲಿ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ಉಂಟಾಗಬಹುದು. ಎಲ್ಲೂ ಇಲ್ಲ, ಪೂರ್ತಿ ಬೆಳಗಾವಿನಲ್ಲಿ ಅವರಿಗೆ ಎಲ್ಲೂ ಪ್ರತಿಭಟನೆ ಮಾಡಕ್ಕೆ ಅನುಮತಿ ನಿರಾಕರಿಸ್ತಾ ಇದ್ದೀವಿ. ಸರ್, ಈಗ ಏನಿಲ್ಲ, ಕೆಲವೊಂದಿಷ್ಟು ಜನರಿಗೆ ಅವಕಾಶ ಕೊಡಬಹುದಿತ್ತಲ್ಲ ಅನ್ನೋದು. ಏನಾಗುತ್ತೆ, ಒಬ್ರಿಗೆ ಕೊಟ್ರೆ ಸರ್ ಹಕ್ಕ ಕಿತ್ಕೊಂಡಿಲ್ಲ, ಅವರು ನಾವು ಕೆಲವರಿಗೆ ಕೊಟ್ಟಿದ್ದೀವಿ, ಬಾಕಿ ಸರ್ ಅವರು ಬಂದ್ಬಿಟ್ರು ಅಂತ ಹೇಳಿದರೆ ಆಮೇಲೆ ಕಷ್ಟ ಆಗುತ್ತೆ. ಶ್ರೀನಗರದಲ್ಲಿ ಕೂಡ ಅವರು ಹೇಳಿಕೆ ರೂಲ್ಸ್ ಅನ್ನ ಫಾಲೋ ಮಾಡಲಿಲ್ಲ ಅನ್ನೋದಕ್ಕೆ ಅಲ್ಲಿ ನಿಷೇಧ ಮಾಡಿದ್ದಾರೆ. ಅದು ಏನ್ ಮಾಡ್ತಾರೆ ಅದು ಅವ್ರ ಮೇಲೆ ಬಿಡ್ತಾ ಇದ್ದೀವಿ ನಾವು. ನನ್ಗೆ ಪೂರ್ತಿ ಬೆಳಗಾವಿದು ಕಾಯ್ದೆ ಸುವ್ಯವಸ್ಥೆ ಕಾಪಾಡೋದು ಜವಾಬ್ದಾರಿ ನಮ್ಮ ಮೇಲೆ ಇದೆ. ನಮ್ಮ ಇಂಟೆಲಿಜೆನ್ಸ್ ಅಸೆಸ್ಮೆಂಟ್ ಮೇಲೆ ನಾವು ಕೇಳ್ತೀವಿ. ನಾವು ಲಿಮಿಟೆಡ್ ಆಗಿ ಬಂದು ಟೆಂಟ್ ಅಲ್ಲಿ ನಾವು ಆಲ್ರೆಡಿ ಈಗ ಹೇಳಿದೀವಿ ಏನ್ ಹೇಳ್ಬೇಕಾಗ್ತದೆ.